ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಇನ್ಫಾರ್ಮರ್ ಹುಡ್ಗ ಚಾನಲ್. ಇವತ್ತು ನಾನು ನಿಮಗೇನು ತಿಳಿಸೋಕೆ ಬರ್ತಿದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಬಹಳ ಮೊಬೈಲ್ಗಳು ಬ್ಲಾಸ್ಟ್ ಆಗೋಂಥದ್ದನ್ನು ನಾವು ನೋಡ್ತಾ ಇದ್ವಿ. ಇದಕ್ಕೇನು ಕಾರಣ ಏನಿರ್ಬೋದು, ಕಂಪನಿಗಳಿಂದ ಬರ್ತಾ ಇರೋ ಮೊಬೈಲಿಂದ ಏನಾದ್ರು ದೋಷ ಇದೆಯಾ ಅಂತೇಳಿ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಅದೇನು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇದು ಸೈಂಟಿಫಿಕ್ ಆಗೂ ಸಹ ಪ್ರೂಫ್ ಆಗಿದೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನು ಅಂತೇಳಿ ತಿಳ್ಕೊಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಏನೋ ಅದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈಗ ಏನಂತ ಹೇಳಿದ್ರೆ, ಮೊಬೈಲ್ನಲ್ಲಿ ಯಾಕೆ ಆಗ್ತವೆ ಅಂದರೆ, ನೀವು ಮೈಕ್ರೋ ಕಾರ್ಡನ್ನು ಇಟ್ಕೊಳ್ಳೋದು ಅಂದರೆ ಪೌಚ್ ಒಳಗೆ ನೀವು ಮೊಬೈಲ್ ಕೆಳಗೆ ATM ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಪಾನ್ ಕಾರ್ಡ್ ಅಥವಾ ಇರ್ಬೋದು, ದುಡ್ಡನ್ನು ಇಟ್ಕೊಳ್ಳೋದಿರ್ಬೋದು. ಇದನ್ನು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತೇಳಂದರೆ, ಇದು ಹೀಟ್ ಕೊಡುತ್ತೆ ಇದಕ್ಕೆ. ಆಗ ಬ್ಯಾಟ್ರಿ ಇದಾಗಿ ಬ್ಲಾಸ್ಟ್ ಆಗೋಂಥ ಚಾನ್ಸಸ್ಸು ಇರುತ್ತೆ. ಹಾಗೆ ಎರಡನೇದು ಏನು ಅಂತೇಳಂದರೆ, ನಿಮ್ಮ ಪೌಚ್ಗಳು ದಪ್ಪ ಆಗಿರುತ್ತೆ, ಅದರಲ್ಲಿ ಗಾಳಿ ಹೋಗೋಕ್ಕೆ ಏನೋ ಒಂದು ರಂಧ್ರನೂ ಸಹ ಇರಲ್ಲ. ದಪ್ಪ ದಪ್ಪ ಪೌಚ್ ಹಾಕಿಕೊಂಡ್ರೆ ಅದು ಹೀಟ್ ಜಾಸ್ತಿಯಾಗಿ ಮೊಬೈಲು ಬ್ಲಾಸ್ಟ್ ಆಗ್ತವೆ ಅಂತಲೂ ಸಹ ಎರಡನೇ ಕಾರಣ ಹೇಳಿದ್ದಾರೆ ಫ್ರೆಂಡ್ಸ್. ಹಾಗೆ ಮೂರನೇ ಕಾರಣ, ನೀವು ಹೆವಿ ಚಾರ್ಜ್ ಹಾಕೋದು, ನೈಟೆಲ್ಲ ಹಾಕ್ಬಿಡೋದು. ಅದರಿಂದ ಬ್ಯಾಟ್ರಿಗೆ ಒತ್ತಡ ಜಾಸ್ತಿಯಾಗಿ ಮೊಬೈಲು ಬ್ಲಾಸ್ಟ್ ಆಗೋಂಥ ಚಾನ್ಸಸ್ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬ್ಲಾಸ್ಟ್ ಆಗ್ತಾಯಿವೆ. ಅದಕ್ಕೋಸ್ಕರ ನೀವು ಈಗ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಇನ್ನು ಕೆಲವರು ಜನನ ನೋಡಿದ್ದೀನಿ, 24 ಗಂಟೆ ಮೊಬೈಲ್ ಇಟ್ಕೊಂತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ಚಾರ್ಜ್ ಖಾಲಿ ಆಗುತ್ತೆ ಅಂತ ಮೊಬೈಲ್ ಚಾರ್ಜ್ ಹಾಕ್ಕೊಂಡು ಈ ಗೇಮ್ ಆಡೋದು, ಇನ್ಸ್ಟಾಗ್ರಾಮ್ ನೋಡೋದು, ಯೂಟ್ಯೂಬ್ ನೋಡೋದು, ಸ್ಕ್ರೋಲ್ ಮಾಡ್ತಾ ಇರೋದು, ಏನೋ ಒಂದು ಮಾಡೋದು, ಅದನ್ನು ಮಾಡ್ತಾ ಇರ್ತಾರೆ. ಅದರಿಂದ ಸಹ ಮೊಬೈಲಿಗೆ ಒತ್ತಡ ಹೆಚ್ಚಾಗಿ ಅದು ಸಹ ಬ್ಲಾಸ್ಟ್ ಆಗೋಕ್ಕೆ ಒಂದು ಕಾರಣ ಆಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಈ ಮೂರು ಇದನ್ನು ಯೂಸ್ ಮಾಡೋದನ್ನ ಬಿಟ್ಟು ನೀವು ಒಂದು ಸ್ವಲ್ಪ ಅದಕ್ಕೂ ಸಹ ರೆಸ್ಟ್ ಅಂತ ಇರುತ್ತೆ, ಆ ರೀತಿ ರೆಸ್ಟ್ ಕೊಟ್ಟು ನೀವು ಅದನ್ನು ಯೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆಗ ನಿಮಗೆ ಅದು ಬ್ಲಾಸ್ಟ್ ಆಗೋಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ಹಾಗೆ ಕೆಲವೊಂದು ಮೊಬೈಲ್ನಲ್ಲಿ ಚೈನಾ ಪ್ರಾಡಕ್ಟ್ನ ಯೂಸ್ ಮಾಡ್ತಾರೆ, ಅದಕ್ಕೂ ಸಹ ಬ್ಲಾಸ್ಟ್ ಆಗ್ತಾ ಇರಬಹುದು ಅಂತೇಳಿ ಒಂದು ಅನಿಸಿಕೆ ಇದೆ. ಅದ್ರ ಬಗ್ಗೆ ಅನ್ವೇಷಣೆ ನಡೀತಾ ಇದೆ ಫ್ರೆಂಡ್ಸ್. ಅದು ಸಹ ಇತ್ತೀಚಿನ ವರದಿಗಳಲ್ಲಿ ಏನಾದರೂ ಬಂದರೆ ನಾನು ಅದನ್ನು ಇನ್ಫಾರ್ಮೇಟ್ ಹುಡುಗ ಚಾನಲ್ನಲ್ಲಿ ತಿಳಿಸ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.